ಪರ್ಸ್ನಲ್ ಫೈನಾನ್ಸ್ ಪಾರ್ಟ್ 2 ಫಸ್ಟ್ ವಿಡಿಯೋಲಂತೂ ನೀವು ತುಂಬ ಪ್ರೀತಿ ತೋರಿಸಿದ್ದೆ ಸ್ನೇಹಿತರೆ. ಸೊ ಅದರ ಲೆಕ್ಕದಲ್ಲಿ ನಿಮ್ಗೆಲ್ರಿಗೂ ಚಿಯರ್ಸ್. ಏನು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಬನ್ನಿ. ನಾವು ಏನು ಕುಡಿಯೋದನ್ನ ನಿಲ್ಲಿಸಿದ್ದೀವಿ ಅಂತ. ಏನು ಕುಡಿತಿದ್ದೀವಿ ಗೊತ್ತಾ? ರೆಗ್ಯುಲರ್ ನೀರು, ಬಟ್ ಮಗ್ ಚೆನ್ನಾಗಿದೆಯಲ್ಲ. ಸೊ ಟಾಪಿಕ್ಗೆ ಬರೋಣ. ಪರ್ಸ್ನಲ್ ಫೈನಾನ್ಸ್ ಪಾರ್ಟ್ 2. ಪಾರ್ಟ್ 1ನಲ್ಲಿ ನಾವು ಏನೇನು ಮಾತಾಡಿದ್ದೀವಿ ಅಂದರೆ, ನೀವು ಹೇಗೆ ದುಡ್ಡು ಸೇವ್ ಮಾಡ್ಬೋದು, ಯಾವ ಥರ ಖರ್ಚು ಮಾಡಬೇಕು, ಖರ್ಚು ಮಾಡೋ ವಿಷಯ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದ್ರ ಬಗ್ಗೆ ಮಾತಾಡಿದ್ದೀವಿ. 3 ಇಂಪಾರ್ಟೆಂಟ್ ಪಾಯಿಂಟು. ಎಂಡಲ್ಲಿ ಹೇಳಿದ್ದೀನಿ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಹೇಳ್ತೀನಿ. ಅಂದರೆ ಆಕ್ಟಿವ್ ಮತ್ತು ಪ್ಯಾಸಿವ್ ಸೋರ್ಸ್ 2 ವಿಷಯ ಇದೆ. ಫಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ್ಮೇಲೆ ಅದು ಹೇಗೆ ಜನರೇಟ್ ಮಾಡೋದಂತ ಸಹ ಈ ವಿಡಿಯೋಲಿ ಮಾತಾಡೋಣ. ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗಬೇಕಂದ್ರೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಗೋ. ನಾವು ದುಡ್ಡು ಖರ್ಚು ಅಂತ ಹೇಳುವಾಗ ನೀವು ಇನ್ಫ್ಲೇಷನ್ ಅಂತ ಒಂದು ವರ್ಡ್ ಕೇಳಿರ್ತೀರ. ಇನ್ಫ್ಲೇಷನ್ ಅಂದರೆ ಏನು? ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮಗ್ಗು ತಗೊಳ್ಳಿ. ಈ ಮಗ್ಗಿಗೆ ಒಂದು 10 ವರ್ಷ ಹಿಂದೆ ಎಷ್ಟಿರ್ಬೋದು? ಒಂದು 20 ರೂಪಾಯಿ ಇರ್ಬೋದು ಅಂತ ಅಂದ್ಕೊಳ್ಳಿ. ಅದೇ ಈಗ ಈ ಮಗ್ಗಿಗೆ ಎಷ್ಟಿರ್ಬೋದು? 100 ರೂಪಾಯಿ ಇರ್ಬೋದು. ಕರೆಕ್ಟ್ ಅಲ್ಲ? ಆಗ ನಿಮ್ಮ ಹತ್ರ 10 ರೂಪಾಯಿ ಇತ್ತು, ಈಗ ನಿಮ್ಮ ಹತ್ರ 10 ರೂಪಾಯಿ ಇದೆ. ಸಾಕಾಗತ್ತಾ? ಇಲ್ಲ ತಾನೇ. 90 ರೂಪಾಯಿ ಇನ್ಕ್ರೀಸ್ ಆಗಿದೆ. ಆಯ್ತಾ? ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪು, ಪ್ರೈಸ್ ಇನ್ಕ್ರೀಸ್ ಇರೋ ಗ್ಯಾಪು, ಅದಕ್ಕೆ ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಇನ್ನೊಂದ್ಸತಿ ನಿಮಗೆ ಮೆಸೇಜ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ರಿಪ್ಲೈ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸಿಚುವೇಶನ್ ಆಗುವಾಗ ನಾವು ನಮ್ಮ ಇನ್ಕಮ್ ಸೋರ್ಸ್ನ ಇನ್ಕ್ರೀಸ್ ಮಾಡಬೇಕು. ಸೊ ಆ ಇನ್ಕಮ್ ಸೋರ್ಸ್ನ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ಮಾತಾಡ್ತಿದ್ದೀವಿ. ಆ ಇನ್ಕಮ್ ಸೋರ್ಸಲ್ಲಿ 2 ಟೈಪ್ ಸೋರ್ಸ್ ಇದೆ. ಆಕ್ಟಿವ್ ಇನ್ಕಮು, ಪ್ಯಾಸಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್ ಅಂದರೆ ಏನು? ನಾನೀಗ ದುಡಿತಿದ್ದೇನಾ? ಆಕ್ಟಿವ್ ಇನ್ಕಮು. ನೀವು ದುಡಿತಿದ್ದೀರಾ? ಆಕ್ಟಿವ್ ಇನ್ಕಮು. ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಆಕ್ಟಿವ್ ಇನ್ಕಮು. ಪ್ಯಾಸಿವ್ ಇನ್ಕಮ್ ಅಂದರೆ ಏನು? ಅದನ್ನ ಬಿಟ್ಟು ನೀವೇನು ದುಡಿತೀರಾ ಅದು ಪ್ಯಾಸಿವ್ ಇನ್ಕಮು. ಆರ್ ನೀವು ಎಫರ್ಟ್ ಹಾಕದೆ ಏನು ದುಡಿತೀರಾ ಅದು ಪ್ಯಾಸಿವ್ ಇನ್ಕಮು. ಆರ್ ನೀವು ದುಡಿದೇನೆ ಏನು ದುಡಿತೀರಾ ಅದು ಪ್ಯಾಸಿವ್ ಇನ್ಕಮ್. ತುಂಬ ಜನ ಎಕ್ಸೈಟ್ ಆಗಿದ್ದೀರಾ ಪ್ಯಾಸಿವ್ ಇನ್ಕಮ್ ಹೇಗೆ ಮಾಡ್ಬೋದು ಅಂತ. ಸರಿ ತಾನೆ? ದುಡಿದೇನೆ ದುಡ್ಡು ಬರುತ್ತೆ ಅಂದರೆ ಯಾರಿಗೆ ಬೇಡ ಹೇಳಿ? ಜನ ಹೇಳ್ತಾರೆ ಮ್ಯೂಚುವಲ್ ಫಂಡ್ಸ್ ಹಾಕಿ, ಟ್ರೇಡಿಂಗ್ ಮಾಡಿ, ಬೇರೆ ಕಡೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಜನರಲ್ ಆಗಿ ಕೇಳಿರ್ತೀರ. ಬಟ್ ನಾನಿವತ್ತು ನಿಮ್ಗೆ ಏನು ಹೇಳ್ತೀನಲ್ಲ, ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿದರೆ ನಿಮಗೆ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಜನ್ರೇಟ್ ಮಾಡೋದು ಈಸಿ ಆಗಿಬಿಡತ್ತೆ. ಪ್ರಾಬ್ಲಮ್ಮೇ ಇರಲ್ಲ. ಲೆಟ್ಸ್ ಗೆಟ್ ಟು ದ ಪಾಯಿಂಟ್ ಸ್ನೇಹಿತರೆ. ನೀವು ಊಟ ಮಾಡ್ತಾ ಇದ್ದೀರಾ, ಆಯಿತಾ? ಒಂದು ಪ್ಲೇಟಲ್ಲಿ ನೀವು ಊಟ ಮಾಡ್ತಾ ಇದ್ದೀರಾ. ಆ ಪ್ಲೇಟಲ್ಲಿ ಊಟ ಹಾಕ್ಸ್ಕೊಳ್ತಿದ್ದೀರಾ. 100 ಗ್ರಾಮ್ ಅನ್ನ ಹಾಕ್ತೀರಾ, 200 ಗ್ರಾಮ್ ಅನ್ನ ಹಾಕ್ತೀರಾ, ಸ್ವಲ್ಪ ಪಲ್ಯ ಹಾಕ್ತೀರಾ, ಸ್ವಲ್ಪ ಸಾರು ಹಾಕ್ತೀರಾ, ಆಯಿತಾ? ನೀವು ಇನ್ನೊಂದು ಪ್ಲೇಟಲ್ಲಿ ಇನ್ನೊಂದು ಸ್ವಲ್ಪ ಐಟಮ್ ತೊಗೊಳ್ಬೇಕು ಅಂದರೆ ನಿಮ್ಮ ಫಸ್ಟ್ ಇರುವ ಪ್ಲೇಟು ಫುಲ್ ಆಗಿರಬೇಕು. ಆ ಪ್ಲೇಟ್ ಫುಲ್ ಆಗದೆ ನೀವು ಇನ್ನೊಂದು ಪ್ಲೇಟಿಗೆ ಹೋದರೆ ನೀವು ಸೋಲ್ತೀರಾ. ಎಕ್ಸ್ಪೀರಿಯನ್ಸ್ ಮಾತಿದು. ದುಡಿಮೆಯಲ್ಲೇ ಹೇಳೋಣ. ನೀವು ಒಂದು ಫೀಲ್ಡಲ್ಲಿ ಇದ್ದೀರಾ, ನೀವು ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ಆ ಫೀಲ್ಡಲ್ಲಿ ಇಂಟ್ರೆಸ್ಟಿಂದ ಹೋಗಿರ್ತೀರ. ನೀವು ಫಿಕಲ್ ಮೈಂಡೆಡ್ ಆಗಿ ಅಲ್ಲಿ ಇಲ್ಲಿ ಓ ನನಗೆ ಪ್ಯಾಸಿವ್ ಸೋರ್ಸ್ ಇನ್ಕಮ್ ಬೇಕು, ನನಗೆ ಬೇರೆ ಸೋರ್ಸ್ ಇನ್ಕಮ್ ಬೇಕು ಅಂತ ಇದೇ ಸೋರ್ಸ್ನ ಮಾಸ್ಟರ್ ಮಾಡದಿದ್ರೆ, ನಾನೇನು ಹೇಳ್ತಿರೋದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಫೀಲ್ಡ್ ಚೂಸ್ ಮಾಡಿದ್ದೀರಾ, ನೀವು ಇನ್ನೊಂದು ಫೀಲ್ಡ್ ಅಪ್ಗ್ರೇಡ್ ಆಗಬೇಕು ಅಂದರೆ ನೀವು ಆ ಫೀಲ್ಡಲ್ಲಿ ಮಾಸ್ಟರ್ ಆಗಬೇಕು. ನಾನು ಯಾಕೆ ಅಂತ ನಿಮಗೆ ಸಿಂಪಲ್ ಎಕ್ಸಾಂಪಲಲ್ಲಿ ಹೇಳ್ಕೊಡ್ತೀನಿ, ಆಯಿತಾ? ಒಬ್ಬರು ತುಂಬ ಫೇಮಸ್ ಬಿಸ್ನೆಸ್ ಮ್ಯಾನು, ಅವ್ರ ಬಗ್ಗೆ ನಾನು ಹೆಸರು ಹೇಳಲ್ಲ, ಬಟ್ ನಾನು ಸ್ಟೋರಿ ಹೇಳ್ತೀನಿ. ಅವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು, ಆಯಿತಾ? ಅವರೊಂದು ಕೆಲಸ ಸ್ಟಾರ್ಟ್ ಮಾಡಿದರು, ಆಯಿತಾ? ಏನು ಮಾಡಿದರು? ಕೆಲಸದಲ್ಲಿ ಚೆನ್ನಾಗಿ ದುಡಿತಾ ಇದ್ರು. ಆಗ ಏನು ಡಿಸೈಡ್ ಮಾಡಿದರು? ನಮಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಸಹ ಬೇಕು, ಬೇರೆ ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕು ಅಂತ ಅದರಲ್ಲಿ ಸ್ವಲ್ಪ ಟೈಮ್ ಕೊಟ್ಟರು, ಇದರಲ್ಲಿ ಸ್ವಲ್ಪ ಟೈಮ್ ಕೊಟ್ಟರು, ಅದರಲ್ಲಿ ಸ್ವಲ್ಪ ಟೈಮ್ ಕೊಟ್ಟರು. ಒಂದು 2-3 ಬಿಸ್ನೆಸಸ್ ಓಪನ್ ಮಾಡಿದರು, ಆಯಿತಾ? 2-3 ಬಿಸ್ನೆಸಸ್ ಓಪನ್ ಮಾಡಿದಾಗ ಅವರು ಅಲ್ಲಿ ಟೈಮ್ ಕೊಟ್ರಾ? ಅವರು ಅಲ್ಲಿ ಟೈಮ್ ಕೊಟ್ಟಾಗ ಇಲ್ಲಿ ಎಷ್ಟು ಟೈಮ್ ಕೊಡಬೇಕು ಅದು ಕಮ್ಮಿ ಆಯಿತು. ಸೊ ಇಲ್ಲಿ ಎಷ್ಟು ಟೈಮ್ ಕೊಡಬೇಕು ಅದು ಕಮ್ಮಿ ಆದಾಗ ಅವ್ರದ್ದು ನೆಟ್ ವರ್ತ್ ಕಮ್ಮಿ ಆಯಿತು. ಯಾಕಂದರೆ ಅದು ಹೊಸ ಫೀಲ್ಡು. ಅವರು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ದುಡ್ಡು ಹಾಕಿ ಬಿಟ್ಬಿಡೋಣ, ಅದು ಆಗ್ತಾ ಇರತ್ತೆ ಅಂತ ಡಿಸೈಡ್ ಮಾಡಿದರು. ಅರ್ಥ ಆಯ್ತಾ? ಯಾವುದೇ ಬಿಸ್ನೆಸ್ ಇರಲಿ ಅದನ್ನು ಮೇಲೆ ಬರ್ಸ್ಬೇಕು ತಾನೆ, ಕೆಲಸ ಮಾಡ್ಬೇಕು ತಾನೆ. ಅವ್ರು ಅಲ್ಲಿ ಕೆಲಸ ಮಾಡೋಕೆ ಹೋದ್ರು, ಇಲ್ಲಿ ಕೆಲಸ ಕಮ್ಮಿ ಆಯಿತು. ಅದೇ ಎಫರ್ಟ್ನ ಅವ್ರು ಇಲ್ಲಿ ಹಾಕ್ತಿದ್ರೆ ಅಲ್ಲಿ 4 ಬಿಸ್ನೆಸ್ಸಲ್ಲಿ ಏನು ದುಡ್ಡು ಮಾಡ್ಬೋದಿತ್ತು ಅದರ 4 ಪಟ್ಟು ದುಡ್ಡು ಇಲ್ಲಿ ಮಾಡ್ಬೋದಿತ್ತು. ಹಾಗಂತ ನೀವು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ಮು ಬೇರೆ ದಂಧೆಗೆ ಹೋಗಬಾರ್ದು ಅಂತ ನಾನು ಹೇಳ್ತಿಲ್ಲ, ಬೇರೆ ಕೆಲಸ ಮಾಡಬಾರ್ದು ಅಂತ ಹೇಳಿದೆ. ಯಾವಾಗ ಮಾಡಿ? ಹೊಟ್ಟೆ ತುಂಬ ಇಲ್ಲಿ ತಿಂದಾದ್ಮೇಲೆ ಅಲ್ಲಿ ಹೋಗಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಕಾನ್ಸೆಪ್ಟಲ್ಲಿ ನಾನಿಲ್ಲ, ಬಟ್ ಹಾಸಿಗೆಯಲ್ಲಿರುವ ಎಲ್ಲ ಸ್ಪೇಸ್ ನೀವು ತಗೊಂಡಾದ್ಮೇಲೆ ಇನ್ನೂ ಹಾಸಿಗೆನ ಎಕ್ಸ್ಟೆಂಡ್ ಮಾಡಿ.
ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಯರ್ ಸ್ನೇಹಿತರೆ. ಇದು ಫಸ್ಟ್ ಕ್ರೈಟೀರಿಯಾ. ಇದನ್ನು ಸೈಡಿಗೆ ಇಡೋಣ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ನಾನು ನನ್ನ ಫೀಲ್ಡಲ್ಲಿ ಮಾಸ್ಟರ್ ಆಗಿದ್ದೀನಪ್ಪ, ನನಗೆ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕೀಗ, ಬೇರೆ ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕು. ನಾನೊಂದು ಕಡೆ ದುಡಿತಾ ಇದ್ದೀನಿ, ನಾನು ದುಡಿದು ಫುಲ್ ಬೆಸ್ಟ್ ಕೊಡ್ತಾ ಇದ್ದೀನಿ, ನನಗೆ ಇನ್ನೊಂದು ಕಡೆ ದುಡಿಬೇಕು, ನನಗೆ ಏನೋ ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕು. ಇದು ಹೇಗೆ ನೋಡಿ, ನೀವು ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕು ಅಂತ ಹೇಳಿದರೆ, ವೆನ್ ಐ ಸೇ ಸೋರ್ಸ್ ಆಫ್ ಇನ್ಕಮ್, ನಾನು ಚಿಕ್ಕ ದುಡ್ಡು ಮಾತಾಡ್ತಿಲ್ಲ. ಚಿಕ್ಕ ದುಡ್ಡು ಯಾರಿಗೆ ಬೇಕು? ನಿಮಗೆ ಚಿಕ್ಕ ದುಡ್ಡು ಬೇಕಾ? ಎಲ್ಲರಿಗೆ ಜಾಸ್ತಿ ದುಡ್ಡು ಮಾಡಬೇಕು, ಹೌದು ತಾನೆ? ಸೊ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಆರ್ಟನ್ನ ಮಾಸ್ಟರ್ ಮಾಡಿ ಇನ್ನೊಂದು ಆರ್ಟಿಗೆ ಹೋಗುವಾಗ ನೀವು ಇನ್ನೊಂದು ಆರ್ಟಿಗೆ ಟೈಮ್ ಕೊಡಲೇಬೇಕು. ನೀವು ಟೈಮ್ ಕೊಡೋದಿದ್ರೆ ಅದು ಗ್ರೋ ಆಗಲ್ಲ. ಸೊ ನೀವೇನು ಮಾಡಬೇಕು? ಇದನ್ನು ಮಾಸ್ಟರ್ ಮಾಡಿಟ್ರೆ ಇನ್ನೊಂದು ಸಹ ಮಾಸ್ಟರ್ ಮಾಡಬೇಕು. ಅರ್ಥ ಆಯ್ತಾ? ಸ್ವಲ್ಪ ಇಲ್ಲಿ, ಸ್ವಲ್ಪ ಅಲ್ಲಿ, ಸ್ವಲ್ಪ ಅಲ್ಲಿ ಅಲ್ಲ, ಬರ್ದ್ಕೊಳ್ಳಿ. ಪ್ರೋಸ್ ಆ್ಯಂಡ್ ಕಾನ್. ಪ್ರೋಸ್ ಆ್ಯಂಡ್ ಕಾನ್ ಅಂದರೆ ಏನು? ಈಗ ನೀವು ಏನು ಕೆಲಸ ಮಾಡ್ತಿದ್ರೆ ಅದರಲ್ಲಿ ಪ್ರೋಸ್ ಏನಿದೆ, ಅಲ್ಲಿ ನೀವು ಇನ್ನೂ ಜಾಸ್ತಿ ಟೈಮ್ ಹಾಕಿದ್ರೆ ನಿಮಗೆ ಎಕ್ಸ್ಪಾಂಡ್ ಆಗೋ ಚಾನ್ಸಸ್ ಇದೆಯಾ, ನಿಮಗೆ ಬೆಟರ್ ಆಗೋ ಚಾನ್ಸಸ್ ಇದೆಯಾ ಅಂತ ಪ್ರೋಸ್ ಬರ್ಕೊಳ್ಳಿ. ಇನ್ನೊಂದು ಕಡೆ ನೀವು ಬರ್ಕೊಳ್ಳಿ, ನೀವೀಗ ಇದು ಸ್ಟಾರ್ಟ್ ಮಾಡ್ತಿದ್ದೀರಾ, ಇದರಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಏನಿದೆ, ಇದರಲ್ಲಿ ಬೆನಿಫಿಟ್ ಏನಿದೆ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಾ? ಆಗ ನಿಮಗೆ ಗೊತ್ತಾಗುತ್ತೆ ವಾಟ್ ಈಸ್ ರಿಯಾಲಿಟಿ. ನೀವು ಆ 2 ಗಂಟೆ ಕೆಲಸನ ಇಲ್ಲಿ ಕೊಟ್ಟರೆ ನೀವು ಇಲ್ಲೂ ಇಂಪ್ರೂವ್ ಆಗ್ತೀರಾ. ಬಟ್ ಇಲ್ಲಿ ಇಂಪ್ರೂವ್ ಆಗೋದು ಬೆಟರಾ, ಅಲ್ಲಿ ಕೊಟ್ಟರೆ ಬೆಟರಾ? ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ನಂದು ರಿಯಲ್ ಟೈಮ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಲ್ಲಿ ಪೆಟ್ರೋಲಿಯಂ ಇಂಜಿನಿಯರ್ ಆಗಿ, ಆಯಿತಾ? ನಿಮ್ಗೆ ಅದ್ರ ಬಗ್ಗೆ ಹಿಸ್ಟ್ರಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಾದಮೇಲೆ ನಾನು ಫಿಟ್ನೆಸ್ ಫೀಲ್ಡ್ ಬಂದೆ, ಫಿಟ್ನೆಸ್ ಕೋಚ್ ಆದೆ, ತುಂಬ ಕ್ಲೈಂಟ್ಸ್ನ ಟ್ರಾನ್ಸ್ಫಾರ್ಮೇಷನ್ ಮಾಡಿದೆ, ಖುಷಿ ಮಾಡಿದೆ, ನಾನು ಗ್ರೋ ಆದೆ, ಸರಿ ತಾನೆ? ಈಗ ನಾನು ಅಪ್ಯಾರಲ್ ಫೀಲ್ಡಿಗೆ ಹೋಗಿದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ. ಈಗ ನಾವು ಫಿಟ್ ಆಗ್ತೀವ, ನಮ್ಮ ತುಂಬ ಕ್ಲೈಂಟ್ಸು ಫಿಟ್ ಆಗೋದು ಯಾಕೆ ಅಂತ ಕೇಳಿದಾಗ, ನಮ್ಮ ಫೇವ್ರೆಟ್ ಬಟ್ಟೆ ಹಾಕೊಳ್ಳೋಕ್ಕೆ ನಾವು ಫಿಟ್ ಆಗಬೇಕು ಅಂತ ಹೇಳಿದರು. ಹೆಲ್ತಿ ಎಲ್ಲ ಓಕೆ, ಬಟ್ ನಾನು ಮೆಜಾರಿಟಿ ಆಫ್ ದ ಕ್ಲೈಂಟ್ಸ್ ಹೇಳಿದ್ರು ಚೆನ್ನಾಗಿ ಕಾಣಬೇಕು ಅಂತ, ಸರಿ ತಾನೆ? ಆಗ ನಾನು ಯೋಚನೆ ಮಾಡಿದೆ, ಸೊ ನಾವು ಚೆನ್ನಾಗಿ ಕಾಣಬೇಕು ಅಂದರೆ ನಾವು ಚೆನ್ನಾಗಿ ಫಿಟ್ಟಾಗಿರಬೇಕು, ಮತ್ತು ಅದ್ರ ಮೇಲೆ ಹಾಕಿರೋ ಬಟ್ಟೆ ಏನಿದೆ ಅದು ಚೆನ್ನಾಗಿರಬೇಕು ಅಂತ ಥಾಟ್ ಬಂತು. ಸೊ ಇಂಟರ್ಲಿಂಕ್ಡ್ ಇದೆ. ಸೊ ಆಗ ನಾನು ಜನರಿಗೆ ಫಿಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಿದ್ದೇನೆ ಅಂತ ಕಾನ್ಫಿಡೆನ್ಸ್ ಇತ್ತು ನನಗೆ. ಸೊ ಜನರಿಗೆ ಚಂದ ಕಾಣಲಿಕ್ಕೆ ಸಹ ಹೆಲ್ಪ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂತು. ಸೊ ಇದರಿಂದ ಇದು ಮಾಡ್ತಾ ಇದ್ದೀವಿ ನಾವೀಗ. ಜಸ್ಟ್ ಅನ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಹೌ ಯು ಕ್ರಿಯೇಟ್ ಆ್ಯಕ್ಚುಯಲ್ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್. ನೋಡಿ, ಆನೆಸ್ಟಾಗಿ ಹೇಳ್ತೀನಿ, ಈಗ ಇನ್ವೆಸ್ಟ್ಮೆಂಟ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ಆ್ಯಂಡ್ ವಿ ಆರ್ ಮೇಕಿಂಗ್ ಪ್ರಾಫಿಟ್. ಬಟ್ ಟೈಮ್ ಕೊಡಬೇಕು. ಹಾಕಿ ಬಿಟ್ಬಿಡ್ತೇನೆ ಅಂದರೆ ಆಗಲ್ಲ ಸ್ನೇಹಿತರೆ. ಆನೆಸ್ಟ್ ಸತ್ಯ ಎಕ್ಸ್ಪೀರಿಯನ್ಸ್. ನೀವು ರಿಸರ್ಚ್ ಮಾಡಬೇಕು, ಏನಾಗ್ತಿದೆ ಏನಾಗ್ತಿಲ್ಲ, ಕಲಿಬೇಕು, ಹೇಗೆ ಏನು ಇಲ್ಲ, ಅದನ್ನೆಲ್ಲ ಡೀಟೇಲ್ ಆಗಿ ಮಾಡೋಕ್ಕೆ ನಿಮ್ಗೊಬ್ರು ಇರಬೇಕು. ಬಿಕಾಸ್ ಯಾವುದು ಈಸಿಯಾಗಿ ಬರಲ್ಲ. ನಾನು ಇನ್ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರಿಯಾಲಿಟಿಯಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರು ಅಯ್ಯೋ ನನ್ನ ಕರಿಯರ್ ಚೆನ್ನಾಗಿಲ್ಲ, ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರು ಮೋಟಿವೇಟ್ ಆಗ್ತಾರೆ ಆ್ಯಂಡ್ ಅವರು ಅವ್ರ ಕೆಲಸದ ಮೇಲೆ ಜಾಸ್ತಿ ಕೆಲಸ ಮಾಡ್ತಾರೆ ಆ್ಯಂಡ್ ಇಂಪ್ರೂವ್ ಆಗ್ತಾರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.